SBI ಕ್ರೆಡಿಟ್ ಕಾರ್ಡ್ ಆಟೋ ಡೆಬಿಟ್ ಅನ್ನ ಡಿಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತು ನೋಡ್ತಾ ಇದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. SBI ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಪಿನ್ ಅನ್ನು ಎಂಟರ್ ಮಾಡಿ, ಪಾಸ್ವರ್ಡನ್ನು ಎಂಟರ್ ಮಾಡಿ. ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಇಂಟ್ರೆಸ್ಟ್ ಎಲ್ಲ ಕಟ್ಟಾಗಿರೋದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಆಟೋ ಡೆಬಿಟನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅಂದರೆ ನಿಮಗೆ ಕಾಣ್ತಿರೋದು ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರೋದು ಕಾರ್ಡ್ ಸ್ಟೇಟ್ಮೆಂಟ್, ಅನ್ಬಿಲ್ಡ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ 3 ಆಪ್ಷನ್ ಇದೆ. ಕೆಳಗಡೆ ನಿಮಗೆ ಕಾಣ್ತಾ ಇರೋದು ಆಟೋ ಡೆಬಿಟ್ ಅಂತ ಇದೆ. ಜಸ್ಟ್ ಆಟೋ ಡೆಬಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ನಿಮ್ಮ ಯಾವ ಬ್ಯಾಂಕಿನ ಅಕೌಂಟಿಂದ ಅಮೌಂಟ್ ಇಲ್ಲಿ ಡಿಡಕ್ಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನನ್ನ ಒಂದು ಕ್ರೆಡಿಟ್ ಕಾರ್ಡ್ ಮನಿ ಕರ್ನಾಟಕ ಬ್ಯಾಂಕಿಂದ ಡಿಡಕ್ಟ್ ಆಗ್ತಾ ಇದೆ. ಓಕೆನಾ, ಕಾಣ್ತಾ ಇರ್ಬೋದು ನೀವು. ಈಗ ಪೇಮೆಂಟ್ ಟೈಪ್ ಅಂತ ಇದೆ, ಚೇಂಜ್ ಅಂತ ಇದೆ, ಕೆಳಗಡೆ ಕ್ಯಾನ್ಸಲೇಷನ್ ಅಂತ ಇದೆ. ಜಸ್ಟ್ ಕ್ಯಾನ್ಸಲೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ಸಲೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಆಟೋ ಡೆಬಿಟನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೋದು.